ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಮನೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವಿವಾಗಿರೋ ಮನೇನ ಖಾಲಿ ಮಾಡಬೇಕು. ಸೊ ಅದಕ್ಕಾಗಿ ಒಂದು ಮನೆ ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸೊ ವಿ ಆರ್ ಗೋಯಿಂಗ್. ನಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂತಂದರೆ ರೋಡ್ಗೆ ಟೂಲೆಟ್ ಅಂತ ಬೋರ್ಡ್ ಹಾಕಿರ್ತಾರೆ. ಎಷ್ಟೋ ಸತಿ ಚಿಕ್ಕ ಹುಡುಗರಿದ್ದಾಗ ಅದನ್ನು ಟಾಯ್ಲೆಟ್ ಅಂತ ಓದ್ಕೊಂಡು ಹೋಗ್ಬಿಟ್ಟು ನಾವು ಮನೆ ಕರೀದ್ರೆ ನೋಡ್ಕೊಂಡು ಚೆನ್ನಾಗಿತ್ತು ಓಕೆ ಅಂತ ಅನಿಸಿದ್ರೆ ಅಡ್ವಾನ್ಸ್ ಮಾಡಿ ಬರ್ತಾಯಿದ್ವಿ. ಇಲ್ಲ ಹೆಂಗೆ ಅಂತಂದರೆ ಒಂದು ಆನ್ಲೈನ್ ವೆಬ್ಸೈಟ್ಸ್ ಇರುತ್ತೆ. ಅದರಲ್ಲಿ ನಾವು ನೋಡಿಬಿಟ್ಟು ಮನೇನ ಲ್ಯಾಂಡ್ ಲಾರ್ಡ್ಗೆ ಅಪಾಯಿಂಟ್ಮೆಂಟ್ ಕೇಳಬೇಕು. ಅವ್ರು ಫ್ರೀ ಇದ್ದಾಗ ಆಯಿತು ಬನ್ನಿ ಅಂತ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆವಾಗ ಹೋಗ್ಬಿಟ್ಟು ನಾವು ಮನೇನ ವ್ಯೂ ಮಾಡಬೇಕು. ಸೊ ನಮಗೆ ಇವತ್ತು ಮನೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ವ್ಯೂಯಿಂಗ್ಗೆ. ಸೊ ವಿ ಆರ್ ಗೋಯಿಂಗ್. ನೋಡೋಣ ಬನ್ನಿ ಮನೆ ಹೆಂಗಿರುತ್ತೆ ಅಂತ. ನನ್ನ ಜೊತೆ ನೀವು ಬನ್ನಿ. ಸಖತ್ತು ಗಾಳಿ ಗುರು, ಈ ಕಂಟ್ರಿಲಂತೂ ಗಾಳಿಗೆ ಬರೋನೇ ಇಲ್ಲ, ಅಷ್ಟು ಸಖತ್ತಾಗಿ ಗಾಳಿ ಬೀಸ್ತಾ ಇರುತ್ತೆ ಯಾವಾಗೂ. ಬನ್ನಿ ನನ್ನ ಜೊತೆ ಮನೆ ಹೆಂಗಿರುತ್ತೆ, ನಾವು ಅದೇ ಮನೆಗೆ ಹೋಗ್ತೀವ, ನಮಗೆ ಇಷ್ಟ ಆಗುತ್ತಾ ಇಲ್ವಾ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೀಪ್ ಕಮಿಂಗ್ ಅಲಾಂಗ್ ವಿತ್ ಮೀ. ನಾವು ಯಾವಾಗೂ ಕರೆಕ್ಟ್ ಟೈಮಿಗಂತೂ ಹೋಗಲ್ಲ, ನಿಮಗೆ ಗೊತ್ತಿರೋದೆ ಅದು. ಯಾವಾಗಲೂ ಲೇಟ್ ಮಾಡಿಕೊಂಡೇ ಹೊಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಹಾಗೆ ನಾವು ಹೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ನಮಗೆ 4 o'clockಗೆ ಅಪಾಯಿಂಟ್ಮೆಂಟ್ ಇರೋದು. 1 ನಿಮಿಷ ಲೇಟ್ ಆದ್ರೂ ಸಾರಿ ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಎಕ್ಸಾಕ್ಟ್ 4 o'clockಗೆ ಹೋಗಬೇಕು. ಸೊ ವಿ ಆರ್ ರನ್ನಿಂಗ್. ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಮನೆ ನೋಡಿ ಹೋಗಿದ್ವಲ್ಲ, ಆ ಓನರ್ ಬಂದು ಇಂಡಿಯನ್. ಅಲ್ಲಿ ಹೋಗಿದ ತಕ್ಷಣ ನಮಗೆ ಫುಲ್ ಖುಷಿ ಆಯಿತು. ಮನೆ ಓಕೆ ಚೆನ್ನಾಗಿತ್ತು, ಬಟ್ ಆದರೆ ನಮಗೆ ಗೊತ್ತಿಲ್ಲ ನಾವು ಅದೇ ಮನೆಗೆ ಹೋಗ್ತೀವ ಇಲ್ವಾ ಅಂತ. ಬಿಕಾಸ್ ಒಬ್ಬರು ಒಪಿನಿಯನ್ ಅಲ್ವಲ್ಲ, ಎಷ್ಟೊಂದು ಜನ ಫ್ರೆಂಡ್ಸ್ ಒಟ್ಟಿಗೆ ಇರ್ತೀವಿ. ಎಲ್ಲರಿಗೂ ಓಕೆ ಅನಿಸಿ ಎಲ್ಲರೂ ಓಕೆ ಫೈನ್ ಚೆನ್ನಾಗಿದೆ ಹೋಗೋಣ ಅಂದರೆ ಫೈನಲಿ ನಮ್ಮ ಮನೆಗೆ ಹೋಗೋದು. ಇನ್ನು ನಾವು ಅದನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀವಿ. ಥ್ಯಾಂಕ್ ಯು.